ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟಂತಹ ಪ್ರಕರಣ ಏನಿದೆ, ಈ ಪ್ರಕರಣದಲ್ಲಿ ಯಾರು ಈ ರೀತಿಯಾಗಿ ಹೇಳಿದ್ರು ಅವರನ್ನ ವಿಚಾರಣೆಯನ್ನ ಎಸ್ಐಟಿ ಮಾಡ್ತಾ ಇದೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬರ್ತಾ ಇರುವಂತಹ ಮಾಹಿತಿ ಈಗ ಇವತ್ತು ಕೂಡ ಅನಾಮಿಕ ದೂರುದಾರನ ವಿಚಾರಣೆ ನಡೆಯುತ್ತೆ. ನಿನ್ನೆ ಸತತ 8 ಗಂಟೆ ವಿಚಾರಣೆಯನ್ನ ಎಸ್ಐಟಿ ಅವರು ಮಾಡಿದ್ರು. ಬೆಳಗ್ಗೆ 11 ಗಂಟೆಗೆ ಇವತ್ತು ಎಸ್ಐಟಿ ಕಚೇರಿಗೆ ಬರುವಂತೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ತಲೆಬುರುಡೆ ರಹಸ್ಯವನ್ನ ಕೆದಕ್ತಾ ಇದ್ದಾರೆ ಎಸ್ಐಟಿಯ ಅಧಿಕಾರಿಗಳು. ಡಿಐಜಿ ಅನುಚೇತ್ ಮತ್ತು ಎಸ್ಪಿ ಜಿತೇಂದ್ರ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ತನಿಖೆ ಇದು. ಧರ್ಮಸ್ಥಳದಲ್ಲಿ ನೂರಾರು ಶವಗಳ ಹೂತಿಟ್ಟಂತಹ ಪ್ರಕರಣದಲ್ಲಿ ಆಗಿರುವಂತಹ ಬೆಳವಣಿಗೆ ಇವತ್ತು ಕೂಡ ವಿಚಾರಣೆಯನ್ನ ಮಾಡ್ತಾರೆ, ಕೇಳ್ತಾರೆ. ನಮಗೆ ಅನಾಮಿಕ, ಬಟ್ ಎಸ್ಐಟಿ ಅವರಿಗೆ ಯಾರು ಅನ್ನುವಂಥದ್ದು ಗೊತ್ತು. ಅದರ ಜೊತೆಗೆ ನ್ಯಾಯಾಧೀಶರಿಗೂ ಕೂಡ ಅವ್ನು ಯಾರು ಏನು ಎತ್ತ ಅಂತ ಹೇಳಿ ಗೊತ್ತು. ಬಟ್ ನಮ್ಗೆ ಯಾರು ಏನು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಮುಸುಕುದಾರಿ ಅನಾಮಿಕ ಅನ್ನುವಂಥದ್ದೇ ಈಗ ನಾವು ಕರಿಬೇಕಾಗತ್ತೆ. ಕಾರಣ ವ್ಯಕ್ತಿ ಹೆಸರನ್ನು, ಆ ವ್ಯಕ್ತಿಯನ್ನು ಗೌಪ್ಯವಾಗಿ ಇಡಲಾಗಿದೆ ತನಿಖೆ ಪೂರ್ಣವಾಗುವವರೆಗೂ ಕೂಡ. ಈಗ ಸದ್ಯಕ್ಕೆ ಎಸ್ಐಟಿ ಅವರು ನ್ಯಾಯಾಲಯಕ್ಕೆ ಒಪ್ಪಿಸಿದ ಕಳೆಬರ ಎಲ್ಲಿಂದ ತಂದಿದ್ದು ಅನ್ನುವಂಥ ಪ್ರಶ್ನೆಗಳನ್ನೆಲ್ಲ ಕೇಳಿದ್ದಾರೆ. ಅದಕ್ಕೆ ಉತ್ತರವನ್ನು ಕೂಡ ಈ ಅನಾಮಿಕ ಕೊಟ್ಟಿದ್ದಾರೆ. ಎಲ್ಲಿಂದ ತಂದಿದ್ದು ಏನು ಅಂದಾಗ ಹೂತು ಹಾಕಿದ್ದ ಸ್ಥಳದಿಂದಲೇ ತೆಗೆದು ತಂದಿದ್ದೀನಿ ಅಂತಿದ್ದಾರೆ. ಹೂತು ಹಾಕದೇ ಇರುವಂಥ ಜಾಗದಿಂದ ಯಾರು ತರೋಕ್ಕಾಗುತ್ತಾ? ಹೂತು ಹಾಕಿದ್ದ ಸ್ಥಳದಿಂದಲೇ ತಕ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ದಾರೆ. ಯಾವ ಜಾಗದಲ್ಲಿ ಯಾವ ಇಸ್ವಿಯಲ್ಲಿ ಶವವನ್ನು ಹೂತು ಹಾಕಲಾಗಿತ್ತು ಅನ್ನುವಂಥದ್ದು ಪರ್ಟಿಕ್ಯುಲರ್ ಆಗಿ ಇದೇ ಜಾಗ ಅನ್ನುವಂಥದ್ದು ಆ ಅನಾಮಿಕನಿಗೆ ಗೊತ್ತು. ಸೊ ಹಾಗಾಗಿ ಧರ್ಮಸ್ಥಳ ಗ್ರಾಮದ ಅರಣ್ಯ ಪ್ರದೇಶದಿಂದ ಮುಂದಿನ ಮಹಜರು ವೇಳೆ ಜಾಗ ತೋರಿಸುತ್ತೇನೆ ಅಂತ ಹೇಳಿದ್ದಾರೆ. ಇಸ್ವಿ ಸರಿಯಾಗಿ ನನಗೆ ನೆನಪಿಲ್ಲ ಅಂತ ಹೇಳಿದಾರಂತೆ. ಇಸ್ವಿ ಸರಿಯಾಗಿ ನೆನಪಿಲ್ವಂತೆ. ಸೊ ತಂದಿದ್ದಾರೆ. ಸೊ ಆ ಶವ ಪುರುಷನದ್ದೋ ಅಥವಾ ಮಹಿಳೆಯದ್ದೋ ಅನ್ನುವಂಥದ್ದನ್ನು ಕೇಳಿದ್ದಾರೆ ಎಸ್ಐಟಿ ಅವರು. ಯಾರ್ದದು, ಗಂಡ ಅಥವಾ ಹೆಣ್ಣ ಅಂತ ಹೇಳಿ. ಸರಿಯಾಗಿ ನೆನಪಿಲ್ಲ ಅಂತ ಹೇಳಿದ್ದಾರೆ. ಅದು ಹಿಂಗೆ ಅಲ್ಲಿ ಯಾವುದನ್ನು ಹೂತು ಹಾಕಿದ್ದೀನಿ ಅಂತ ನನಗೆಲ್ಲ ಗೊತ್ತು, ಯಾರ್ಯಾರನ್ನ ಹೂತು ಹಾಕಿದ್ದೀನಿ ಅಂತ ನನಗೆಲ್ಲ ಗೊತ್ತು ಅಂತ ಹೇಳಿ. ಅಸ್ಥಿಪಂಜರ ಹೊರತೆಗೆಯುವ ವೇಳೆ ಜೊತೆಗೆ ಯಾರಿದ್ರು ಅಂತ ಹೇಳಿ. ಶವ ಹೂಳುವ ಸಂದರ್ಭದಲ್ಲಿ ಯಾರಿದ್ರು ಅನ್ನೋದು ಬಹಳ ಇಂಪಾರ್ಟೆಂಟು. ನಾನೊಬ್ಬ ಮಾತ್ರ ಇದ್ದೆ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಸಾಧ್ಯವಾಗತ್ತೆ? ಹೂಳುವಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯೇ ಗುಂಡಿಯನ್ನು ತೋಡಿ ಆ ಬಾಡಿಯನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೊತ್ತುಕೊಂಡು ಹೋಗಿ ಶವವನ್ನು ಹೂಳುವಂಥದ್ದು ಹೇಗೆ ಸಾಧ್ಯ ಆಗುತ್ತೆ? 1-2 ಆದರೆ ಓಕೆ. ನೂರಾರು ಶವಗಳನ್ನು ಹಾಗೆ ಮಾಡಿರೋದಾದರೆ ನಿಜವಾಗಿಯೂ ಕೂಡ ಹೂತಿದ್ದ ಜಾಗದಿಂದ ಮೃತದೇಹವನ್ನು ಹೊರ ತೆಗೆದಿದ್ದ ಅಂತ ಎಸ್ಐಟಿ ಅವರು ಕೇಳಿದ್ದಾರೆ. ನಿಜವಾಗಿಯೂ ಕೂಡ ಹೂತಿದ್ದಂತಹ ಜಾಗದಿಂದ ತೆಗೆದ್ರ ಅಂತ. ಖಂಡಿತವಾಗಿಯೂ ಕೂಡ ಅದೇ ಜಾಗದಿಂದ ತೆಗೆದಿದ್ದೇನೆ ಅಂತ ಹೇಳಿದ್ದಾರೆ. ಸಾಕ್ಷಿ ಬೇಕಲ್ವ? ಅದಕ್ಕೆ ಅವರು ತಲೆಬುರುಡೆ ಸಮೇತವಾಗಿ ತಗೊಂಡು ಬಂದಿದ್ದಾರೆ. ಏಕಾಏಕಿ ಮಣ್ಣಿನಿಂದ ಹೊರತೆಗೆಯುವ ಬದಲು ಪೊಲೀಸರಿಗೆ ಮಾಹಿತಿಯನ್ನು ನೀಡಬಹುದಿತ್ತಲ್ವಾ ಅನ್ನುವಂಥದ್ದನ್ನು ಕೇಳಿದ್ದಾರೆ. ಪೊಲೀಸರಿಗೆ ಮಾಹಿತಿ ನೀಡಿದರೆ ಸರಿಯಾದ ಜಾಗಕ್ಕೆ ಸೇರುತ್ತದೆ ಅನ್ನೋ ನಂಬಿಕೆ ಇರಲಿಲ್ಲ ಅನ್ನುವಂತಹ ಮಾತನ್ನು ಅನಾಮಿಕ ಹೇಳಿರೋದು. ಪೊಲೀಸರಿಗೆ ಮಾಹಿತಿ ನೀಡಿದರೆ ಸರಿಯಾದ ಜಾಗಕ್ಕೆ ಸೇರುತ್ತದೆ ಅನ್ನುವಂಥ ನಂಬಿಕೆ ನನಗೆ ಇರಲಿಲ್ಲ ಅನ್ನುವಂಥದ್ದನ್ನು ಹೇಳಿರೋದು. ಈ ರೀತಿ ಶವ ತೆಗೆಯೋದು ಕಾನೂನಾತ್ಮಕ ಅಪರಾಧ ಅಂತ ಗೊತ್ತಿಲ್ವಾ ನಿಮಗೆ ಅಂಥೇಳಿ. ಅದು ಕರೆಕ್ಟು. ಯಾವ್ಯಾವುದೋ ಬಾಡಿಯನ್ನು ಹೋಗ್ಬಿಟ್ಟು ನೀವು ಬಾಡಿಯನ್ನು ಆಚೆ ತೆಗಿಯೋಕ್ಕಾಗೋದಿಲ್ಲ. ಹೂತಿರುವಂಥ ಶವಗಳನ್ನು ತೆಗಿಯೋಕ್ಕಾಗಲ್ಲ. ಅದು ತೆಗೆದ್ರೆ ಅದು ಅಪರಾಧ ಆಗುತ್ತೆ. ಅದಕ್ಕೆ ಅವ್ರು ಕೇಳ್ತಾ ಇರೋದು ನಿಮಗೆ ಗೊತ್ತಿಲ್ವಾ ಅಂತ ಹೇಳಿ. ನನ್ನ ಆರೋಪವನ್ನು ಸಾಬೀತುಪಡಿಸೋಕೆ ನನಗೆ ಇದು ಒಂದೇ ದಾರಿ, ಸತ್ತ ವ್ಯಕ್ತಿಗಳಿಗೆ ನ್ಯಾಯ ಸಿಗಲಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಯಾವ ಕಾನೂನು ಕ್ರಮಕ್ಕೂ ಕೂಡ ನಾನು ಸಿದ್ಧ ಅನ್ನುವಂಥದ್ದನ್ನು ಅನಾಮಿಕ ವ್ಯಕ್ತಿ ಹೇಳಿರುವಂಥದ್ದು. ಸೊ ನಾನು ಇದನ್ನು ಸಾಬೀತುಪಡಿಸಬೇಕಾಗಿದೆ. ಹಾಗಾಗಿ ನನಗೆ ಇದೊಂದೇ ದಾರಿ, ನಾನು ಯಾವ ಕಾನೂನು ಕ್ರಮಕ್ಕೂ ಕೂಡ ನಾನು ಸಿದ್ಧ ಅನ್ನುವಂಥದ್ದನ್ನು ರೆಡಿ ಮಾಡಿಕೊಂಡೇ ಬಂದಿದ್ದಾರೆ. ನನ್ನ ಸಹೋದ್ಯೋಗಿ ಸುಖಪಾಲ್ ಪೊಳಲಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖಪಾಲ್, ಈಗ ಈ ವ್ಯಕ್ತಿ ಇಸ್ವಿ ನೆನಪಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪರ್ಟಿಕ್ಯುಲರ್ ಆಗಿ ಈ ಬಾಡಿ ಎಷ್ಟು ವರ್ಷಗಳದ್ದು ಅನ್ನುವಂಥದ್ದು ಲೆಕ್ಕ ಹಾಕ್ತಾರೆ. ಮೂಳೆಗಳ ಆಧಾರದ ಮೇಲೆ ಅದು ಗಂಡು ಹೆಣ್ಣು ಅಂಥದ್ದನ್ನು ಕೂಡ ಪತ್ತೆ ಹಚ್ತಾರೆ. ಆ ವ್ಯವಸ್ಥೆಗಳು ನಮ್ಮ ಹತ್ರ ಇದೆ. ಅದು ಯಾವ ಏಜಿದ್ದು ಅಂಥೇಳಿ. ಇಸ್ವಿ ಕೂಡ ಯಾವ ಸಂದರ್ಭದಲ್ಲಿ ಇದು ಸಾವನ್ನಪ್ಪಿರಬಹುದು ಅನ್ನುವಂಥದ್ದು ಲೆಕ್ಕ ಕೂಡ ಕರೆಕ್ಟಾಗಿ ಹೇಳ್ತಾರೆ. ಆಗ ಮ್ಯಾಚ್ ಆಗದೇ ಇದ್ದರೆ ಈ ವ್ಯಕ್ತಿಗೆ ಕಂಟಕ ಆಗುತ್ತಾ ಅಂತ. ಖಂಡಿತ. ಈ ಹಿನ್ನೆಲೆಯಲ್ಲೇ ಈಗ SIT ಅಧಿಕಾರಿಗಳು ಸಾಕಷ್ಟು ತನಿಖೆಗಳನ್ನು ಆತನ ಜೊತೆ ಮಾಡಿರುವಂಥದ್ದು, ವಿಚಾರಣೆಯನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಅದರಲ್ಲಿ ತಲೆಬುರುಡೆ ವಿಚಾರದ ಬಗ್ಗೆನೇ ಹೆಚ್ಚಿನ ವಿಚಾರಣೆಯನ್ನು ಆತನ ಜೊತೆ ಮಾಡಿರುವಂಥದ್ದು. ಇವತ್ತು ಅದೇ ರೀತಿಯಾಗಿ ಮತ್ತೆ ಮುಂದುವರಿಯುವಂಥ ಸಾಧ್ಯತೆ ಇದೆ. ಅದೇ ವಿಚಾರವನ್ನು ಹಿಡ್ಕೊಂಡು ಯಾವಾಗ ನೀನು ಈ ಒಂದು ಶವವನ್ನು ಹೂತಾಕಿದಿ, ಅದು ಯಾವ ಇಸಿವೆಯಲ್ಲಿ ಅನ್ನುವಂಥದ್ದನ್ನು ಆತನ ಜೊತೆ
ಕೇಳಿದ್ದಾರೆ. ಅದನ್ನು ಮುಂದಿನ ದಿನಗಳಲ್ಲಿ ಹೇಳ್ತೇನೆ, ಮಹಜರ್ ಆಗುವಾಗ ಹೇಳ್ತೇನೆ, ಸರಿಯಾಗಿ ನನಗೆ ನೆನಪಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದೇನೆ. ಜೊತೆಗೆ SIT ಅಧಿಕಾರಿಗಳು ಇನ್ನೊಂದಷ್ಟು ಕ್ವಶನ್ಗಳನ್ನು ಕೇಳಿರುವಂಥದ್ದು, ಶವವನ್ನು ಹೂಳುವ ಸಂದರ್ಭದಲ್ಲಿ ಯಾರೆಲ್ಲ ನಿನ್ನ ಜೊತೆಗೆ ಇದ್ದರು, ಜೊತೆಗೆ ಅದನ್ನು ತೆಗೆಯುವಂಥ ಸಂದರ್ಭದಲ್ಲಿ ಯಾರೆಲ್ಲ ಇದ್ದರು ಅನ್ನುವಂಥದ್ದನ್ನು ಕೇಳಿದ್ದಾರೆ. ಆದರೆ ಆತ ಓರ್ವನೇ ಇದ್ದದ್ದು ಅನ್ನುವಂಥ ಮಾತನ್ನು ಹೇಳಿದ್ದಾನೆ. ಆದರೆ ಅದು ಒಂದು ಹಂತದಲ್ಲಿ ಖಂಡಿತ ಸಾಧ್ಯ ಆಗಲಿಕ್ಕಿಲ್ಲ. ಆತನೇ ಒಂದು ಶವವನ್ನು ಎತ್ಕೊಂಡು ಬಂದಿರುವಂಥದ್ದು, ಗುಂಡಿ ತೋಡಿರುವಂಥದ್ದು, ಆ ಬಳಿಕ ಹೂತಾಕಿರುವಂಥದ್ದು, ಈಗ ಮತ್ತೆ ಹೂತಾಕಿರುವ ಮಣ್ಣನ್ನು ಒಬ್ಬನೇ ತೆಗೆದಿರುವಂಥದ್ದು, ಎಲ್ಲ ಪ್ರಶ್ನೆಗಳು ಮತ್ತೆ ಕಾಡ್ತಾ ಇದೆ. ಹಾಗಾಗಿ ಆ ಹಿನ್ನೆಲೆಯಲ್ಲೇ ಪೊಲೀಸರು ಹೆಚ್ಚಿನ ತನಿಖೆಯನ್ನು ಮಾಡಿರುವಂಥದ್ದು, ಹೆಚ್ಚಿನ ವಿಚಾರಣೆಯನ್ನು ಆತನ ಜೊತೆ ಮಾಡಿರುವಂಥದ್ದು. ಜೊತೆಗೆ ಇದು ಯಾವ ಪುರುಷನದ್ದು ಮಹಿಳೆಯದ್ದು ಅನ್ನುವಂಥದ್ದನ್ನು ಆತನ ಜೊತೆ ಕೇಳಿದ್ದಾರೆ. ಅದಕ್ಕೂ ಸರಿಯಾದ ಉತ್ತರವನ್ನು ಆತ ಕೊಡಲಿಲ್ಲ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಚಾರಣೆ ಮಾಡುವಾಗ ಅದು ಹೊರಗೆ ಬರುವಂಥ ಸಾಧ್ಯತೆಗಳಿದೆ. ಒಂದು ವೇಳೆ ಆತ ಹೇಳಿರುವಂಥದ್ದು ಎಲ್ಲವೂ ಮ್ಯಾಚ್ ಆದರೆ, ಅಂದರೆ 3 ಬಾರಿ ಆತನ ವಿಚಾರಣೆ ಆಗಿದೆ, ಧರ್ಮಸ್ಥಳ ಪೊಲೀಸರು, ನ್ಯಾಯಾಲಯ ಮತ್ತು ಈಗ SIT. ಹಾಗಾಗಿ 3 ವಿಚಾರಗಳು ಒಂದೇ ರೀತಿ ಇದ್ದರೆ ತೊಂದರೆ ಆಗೋದಿಲ್ಲ. ಇಲ್ಲ ಅಂತ ಹೇಳಿದರೆ ಆತ ದಿನಕ್ಕೊಂದು ರೀತಿಯಾದಂಥ ಹೇಳಿಕೆ ನೀಡಿದರೆ ಅದರ ವಿರುದ್ಧವೂ ಈಗ ತನಿಖೆಯನ್ನು ಮತ್ತೆ ಮುಂದುವರಿಸಬೇಕಾಗುತ್ತೆ. ಹೀಗಾಗಿ ಸದ್ಯದ ಮಟ್ಟಿಗೆ ಈ ಒಂದು ತಲೆಬುರುಡೆಯನ್ನು ಹಿಡ್ಕೊಂಡೇ SIT ಅಧಿಕಾರಿಗಳು ಹೆಚ್ಚಿನ ವಿಚಾರಣೆಯನ್ನು ಮಾಡಿದ್ದಾರೆ. ಜೊತೆಗೆ ಆತ ದೂರಿನಲ್ಲಿ ಹೇಳಿರುವಂಥ ಎಲ್ಲ ಪ್ರಕರಣಗಳನ್ನು ಆತನ ಬಾಯಿಂದಲೇ ಕೇಳ್ಕೊಂಡಿರುವಂಥದ್ದು. ಆತ ದೂರಲ್ಲಿ ಯಾವ್ಯಾವ ಪ್ರಕರಣಗಳನ್ನು ಉಲ್ಲೇಖ ಮಾಡಿದ್ದಾನೆ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳನ್ನು ಈಗ SIT ಅಧಿಕಾರಿಗಳು ಆತನಿಂದ ಪಡ್ಕೊಂಡಿದ್ದಾರೆ. ಹೀಗಾಗಿ ನಿನ್ನೆ ಸುಮಾರು 8 ಗಂಟೆಗಳ ಕಾಲ ಆತನ ವಿಚಾರಣೆ ಆಗಿದೆ. ಇವತ್ತು ಮತ್ತೆ 11 ಗಂಟೆಯಿಂದ ಮತ್ತೆ ಆರಂಭಗೊಳ್ಳುತ್ತದೆ. ಮತ್ತೊಂದಷ್ಟು ಗಂಟೆಗಳ ಕಾಲ ಇವತ್ತು ಆತನನ್ನು ವಿಚಾರಣೆ ಮಾಡ್ತಾರೆ. ಇದರಲ್ಲಿ ಆತ 100 ಶವಗಳನ್ನು ಹೂತು ಇಟ್ಟಿದ್ದೇನೆ ಅನ್ನುವಂಥದ್ದನ್ನು ದೂರಿನಲ್ಲಿ ಹೇಳ್ಕೊಂಡಿದ್ದಾನೆ. ಹಾಗಾಗಿ ಆ ಎಲ್ಲ ಪ್ರಕರಣವನ್ನು 100 ಅಂತ ಹೇಳಿದರೆ ಭಾಳಷ್ಟು ದೊಡ್ಡ ವಿಚಾರಣೆ ಆಗುತ್ತೆ. ಹಾಗಾಗಿ ಎಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟಕ್ಕೆ ಆತನಿಗೆ ನೆನಪಿರುವಂಥ ವಿಚಾರಗಳು ಯಾವುದಿದೆ ಅದನ್ನೆಲ್ಲ ವಿವರಣೆಯನ್ನು ಕೇಳುವಂಥ ಕೆಲಸವನ್ನು ಈಗ SIT ಅಧಿಕಾರಿಗಳು ಮಾಡಿರುವಂಥದ್ದು. ಇವತ್ತು ಅದನ್ನು ಮತ್ತೆ ಮುಂದುವರಿಸ್ತಾರೆ ಈ ವಿಚಾರಣೆಯನ್ನು. ಅರುಣ್, ಓಕೆ ಸುಕ್ಪಾಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಹೂತಿಟ್ಟಿರುವಂಥ ಶವವನ್ನು ಒಬ್ಬನೇ ತೆಗೀಬಹುದು, ಅದು ಕಳೆಬರಹ. ಆದರೆ ಒಂದು ದೇಹವನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಿ ಹೊತ್ಕೊಂಡೋಗಿ ಗುಂಡಿ ತೋಡಿ ಹೂಳೋದಿದೆಯಲ್ಲ, ಅದು ಒಬ್ಬನಿಂದ ಬಹಳ ಕಷ್ಟ ಸಾಧ್ಯ ಅದು.